हेलो फ्रेंड्स नमस्कार ನಾನು ನಿಮ್ಮ ಫ್ರೆಂಡ್ ಸೋನು ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಅವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ। ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಈರುಳ್ಳಿ ಬಗ್ಗೆ ಅದರಲ್ಲೂ ಸ್ಪ್ರಿಂಗ್ ಆನಿಯನ್ ಅಥವಾ ಇದನ್ನ ಗ್ರೀನ್ ಆನಿಯನ್ ಅಂತಾನೂ ಹೇಳ್ತಾರೆ ಅಂದ್ರೆ ಈರುಳ್ಳಿ ಸೊಪ್ಪಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ। ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಬಹುದು, ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ। ಅದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ, ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ। ನಮ್ಮ ಅಡಿಗೆಯಲ್ಲಿ ಅಥವಾ ನಮ್ಮ ಡಯಟ್ ಅಲ್ಲಿ ನಾವು ಹೆಚ್ಚಾಗಿ ಈರುಳ್ಳಿಯನ್ನೇ ಯೂಸ್ ಮಾಡ್ತೀವಿ। ಈರುಳ್ಳಿ ಸೊಪ್ಪಿನ ಬಗ್ಗೆ ನಮಗೆ ಅಷ್ಟು ಗೊತ್ತಿಲ್ಲ, ಆದ್ರೆ ಇದರ ಹೆಲ್ತ್ ಬೆನಿಫಿಟ್ಸ್ ಗಳು ಸಾಕಷ್ಟಿದೆ, ಹಾಗಾಗಿ ಈರುಳ್ಳಿ ಸೊಪ್ಪನ್ನ ನೆಗ್ಲೆಕ್ಟ್ ಮಾಡಬೇಡಿ। ಎಸ್ಪೆಷಲಿ ಚಳಿಗಾಲದಲ್ಲಿ ಹೆಚ್ಚಾಗಿ ಈರುಳ್ಳಿ ಸೊಪ್ಪು ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದರ ಪ್ರಯೋಜನಗಳನ್ನ ಪಡ್ಕೊಳ್ಳಿ। ಚೀನಾ ದೇಶದಲ್ಲಿ ಈ ಈರುಳ್ಳಿ ಸೊಪ್ಪನ್ನ ಔಷಧಿ ರೂಪದಲ್ಲಿ ಬಳಸ್ತಾರೆ। ಈರುಳ್ಳಿ ಸೊಪ್ಪಿನಲ್ಲಿ ಕಡಿಮೆ ಕ್ಯಾಲರೀಸ್ ಇರುತ್ತೆ, ಆದ್ರೆ ಸಲ್ಫರ್ ಹೆಚ್ಚಾಗಿದ್ದು ಇದರ ಆರೋಗ್ಯಕರ ಲಾಭಗಳು ಸಹ ಹೆಚ್ಚಾಗಿದೆ। ಇದರ ಹೆಲ್ತ್ ಬೆನಿಫಿಟ್ಸ್ ಗಳ ಬಗ್ಗೆ ಹೇಳ್ತಾ ಹೋದ್ರೆ ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ B2, ವಿಟಮಿನ್ ಸಿ, ವಿಟಮಿನ್ ಕೆ, ಕಾಪರ್, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಸ್, ಥಯಾಮಿನ್ ಹಾಗೆ ಎಲ್ಲಾ ರೀತಿಯ ಬಿ ವಿಟಮಿನ್ಸ್ ಗಳು ಈ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಸೊಪ್ಪಿನಲ್ಲಿದೆ। ಅಷ್ಟೇ ಅಲ್ಲ, ಹೆಚ್ಚಾಗಿ ಫೈಬರ್ ಸಹ ಇದೆ। ಈರುಳ್ಳಿ ಸೊಪ್ಪಿನಲ್ಲಿ ಆಂಟಿ ಕ್ಯಾನ್ಸರ್ ಗುಣಗಳಿರೋದ್ರಿಂದ ಒಂದ್ ವೇಳೆ ನಮ್ಮ ದೇಹದಲ್ಲಿ ಏನಾದ್ರೂ ಕ್ಯಾನ್ಸರ್ ಸೆಲ್ಸ್ ಗಳು ಗ್ರೋತ್ ಆಗ್ತಾ ಇದ್ರೆ ಆ ಗ್ರೋತ್ ನ ಡೆಸ್ಟ್ರಾಯ್ ಮಾಡ್ಲಿಕ್ಕೆ ಈ ಈರುಳ್ಳಿ ಸೊಪ್ಪು ಹೆಲ್ಪ್ಫುಲ್ ಆಗಿರುತ್ತೆ। ಹಾಗೆ ಇದರಲ್ಲಿರುವಂತಹ ವಿಟಮಿನ್ ಎ ನಮ್ಮ ಕಣ್ಣಿನ ಆರೋಗ್ಯವನ್ನ ಹೆಚ್ಚಿಸುತ್ತೆ। ಈರುಳ್ಳಿ ಸೊಪ್ಪಿನಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಗಳು ನಮ್ಮ ದೇಹದಲ್ಲಿರುವಂತಹ ಫ್ರೀ ರಾಡಿಕಲ್ಸ್ ಗಳನ್ನ ಕಡಿಮೆ ಮಾಡುತ್ತೆ, ಹಾಗೆ ನಮ್ಮ DNA ಸಿಸ್ಟಮ್ ನ ಡ್ಯಾಮೇಜ್ ಆಗದಂತೆ ನೋಡ್ಕೊಳ್ಳುತ್ತೆ। ಅಷ್ಟೇ ಅಲ್ಲ, ಈರುಳ್ಳಿ ಸೊಪ್ಪಿನಲ್ಲಿರುವಂತಹ ವಿಟಮಿನ್ ಸಿ ನಮ್ಮ ಬ್ಲಡ್ ಪ್ರೆಷರ್ ಅಥವಾ ರಕ್ತದೊತ್ತಡವನ್ನ ಕಂಟ್ರೋಲ್ ನಲ್ಲಿ ಇಡುತ್ತೆ, ಹಾಗೆ ನಮ್ಮ ಸ್ಕಿನ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ। ನಮ್ಮ ದೇಹದಲ್ಲಿರುವಂತಹ LDL ಕೊಲೆಸ್ಟ್ರಾಲ್ ನ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಿ ಹೃದಯ ಸಂಬಂಧಿತ ಆರೋಗ್ಯವನ್ನ ಹೆಚ್ಚಿಸುತ್ತೆ। ಇನ್ನು ಡಯಾಬಿಟಿಕ್ ಪೇಷಂಟ್ ಮತ್ತು ಹೈ BP ಪೇಷಂಟ್ಸ್ ಗೆ ಈ ಈರುಳ್ಳಿ ಸೊಪ್ಪು ಒಂದು ಗಾಡ್ ಗಿಫ್ಟ್ ಆಗಿದೆ, ಹಾಗಾಗಿ ನಿಮ್ಮ ಡಯಟ್ ಅಲ್ಲಿ ಈರುಳ್ಳಿ ಸೊಪ್ಪಿನಿಂದ ತಯಾರಾಗುವ ಆಹಾರಗಳನ್ನ ಆಡ್ ಮಾಡ್ಕೊಳ್ಳಿ। ಹಾಗೆ ಈರುಳ್ಳಿ ಸೊಪ್ಪಿನಲ್ಲಿರುವಂತಹ ವಿಟಮಿನ್ ಕೆ ನಮ್ಮ ಬೋನ್ ಹೆಲ್ತ್ ಗೆ, ನಮ್ಮ ಬೋನ್ ಸ್ಟ್ರಾಂಗ್ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗಿದೆ। ಇದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಗಳು ನಮಗೆ ಸಿಗ್ತಾ ಇರೋದು ಈರುಳ್ಳಿ ಸೊಪ್ಪಿನಿಂದ। ಈರುಳ್ಳಿಯಲ್ಲಿ ಇಲ್ಲ ಅಂತ ಅಲ್ಲ, ಆದ್ರೆ ಈ ಈರುಳ್ಳಿ ಸೊಪ್ಪಿನಲ್ಲಿ ಹೆಚ್ಚಾಗಿ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಗಳಿರುತ್ತೆ। ಯಾವಾಗ ಇದರ ಅವೈಲಬಿಲಿಟಿ ಇರುತ್ತೋ ಅವಾಗ ಇದನ್ನ ಹೆಚ್ಚಾಗಿ ಯೂಸ್ ಮಾಡ್ಕೊಳ್ಳಿ। ಎಸ್ಪೆಷಲಿ ವಿಂಟರ್ ಸೀಸನ್ ಅಥವಾ ಈ ಚಳಿಗಾಲದಲ್ಲೇ ಹೆಚ್ಚಾಗಿ ಈರುಳ್ಳಿ ಸೊಪ್ಪು ಮಾರ್ಕೆಟ್ ಅಲ್ಲಿ ಸಿಗುತ್ತೆ। ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರಬಹುದು। ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ। ಹಾಗೆ ನೀವಿನ್ನೂ ನನ್ನ ಹೆಲ್ಪ್ಫುಲ್ ಫಾರ್ ಅವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗಲೇ ಲೈಕ್ ಮಾಡಿ, ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ। ದಟ್ಸ್ ಇಟ್ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು।